ನೀವೇನಾದ್ರೂ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್, ಸ್ಟಾಕ್ ನಲ್ಲಿ ಟ್ರೇಡಿಂಗ್ ಮಾಡ್ತಿದ್ರೆ ಅಥವಾ ಸರ್ಕಾರದಿಂದ ಆಗುತ್ತಿರೋ ಹೊಸ ಪಾಲಿಸೀಸ್ ನಿಮ್ಮ ವ್ಯಾಲೆಟ್ಗೆ ಯಾವ ತರ ಎಫೆಕ್ಟ್ ಆಗ್ತಿದೆ, GST ಸ್ಲ್ಯಾಬ್ ನಲ್ಲಿ ಆಗಿರುವ ಬದಲಾವಣೆ ಹಾಗೂ ಭಾರತ ಮತ್ತು ಅಮೆರಿಕ ನಡುವೆ ಆಗುತ್ತಿರುವ ಟ್ರೇಡ್ ವಾರ್ ಇದು ನಿಮ್ಮ ಪೋರ್ಟ್ಫೋಲಿಯೋಗೆ ಯಾವ ತರ ಇಂಪ್ಯಾಕ್ಟ್ ಆಗತ್ತೆ, ಶೇರ್ ಮಾರ್ಕೆಟ್ ಕ್ರಾಶ್ ಆಗುತ್ತಾ ಅಥವಾ ನಿಮ್ಮ ಪೋರ್ಟ್ಫೋಲಿಯೋ ಬೂಸ್ಟ್ ಆಗುತ್ತಾ ಅನ್ನೋ ಕ್ವಶನ್ಸ್ ಏನಾದ್ರು ನಿಮ್ಮ ಹತ್ರ ಇದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಇದಕ್ಕೆಲ್ಲಕ್ಕೂ ಆನ್ಸರ್ ಮಾಡುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ನೀವು ಇನ್ನೂವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಆಗದೆ ಇರೋದ್ರಿಂದ ಈ ವಿಡಿಯೋನಲ್ಲಿ ತೋರಿಸುವ ಎಲ್ಲ ಇನ್ಫಾರ್ಮೇಶನ್ಗಳು ಕೇವಲ ಎಜುಕೇಶನಲ್ ಪರ್ಪಸ್ ಆಗಿದ್ದು ಯಾವುದೇ ಸ್ಟಾಕ್ ನಲ್ಲಿ ಅಥವಾ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುವ ಟಿಪ್ಸ್ ಗಳಾಗಿರೋದಿಲ್ಲ. ಜಸ್ಟ್ ರೀಕ್ಯಾಪ್, GST ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡಕ್ ಹೋದಾಗ ಸೆಪ್ಟೆಂಬರ್ 3, 2025 GST ಕೌನ್ಸಿಲ್ ಮೀಟಿಂಗ್ ಆದ್ಮೇಲೆ ಮೊದಲು ಇದ್ದಂತಹ 5%, 12%, 18%, 28% ನ GST ಸ್ಲ್ಯಾಬ್ ಗಳನ್ನ ಕಡಿಮೆ ಮಾಡಿ 5% ಮತ್ತು 18% ಸ್ಲ್ಯಾಬ್ ಗಳನ್ನಾಗಿ ಮಾಡಿದ್ದಾರೆ. ಅದರ ಜೊತೆ ಲಕ್ಸುರಿ ಐಟಮ್ಸ್ ಗಳಾದ ಟಬಾಕೋ ಮತ್ತು ಫ್ಯಾನ್ಸಿ ಕಾರ್ಸ್, ಲಕ್ಸುರಿ ಸ್ಟಫ್ಸ್, ಪ್ರೀಮಿಯಂ ಸ್ಟಫ್ಸ್ ಅಂತ ನಾವೇನೆಲ್ಲ ಕರಿತಿದ್ವಲ್ಲ ಅವುಗಳಿಗೆ 40% ಟ್ಯಾಕ್ಸ್ ಬ್ರಾಕೆಟ್ ಅನ್ನ ಹಾಕಿದ್ದು ಕೆಲವೊಂದಷ್ಟು ಐಟಮ್ಗಳು ನಮಗೆ ಕಾಸ್ಟ್ಲಿ ಆದ್ರೆ ದಿನನಿತ್ಯಕ್ಕೆ ಬೇಕಾದಂತಹ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಆಗಿರೋದು ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಸೇಲ್ಸ್ ನ ಬೂಸ್ಟ್ ಮಾಡುತ್ತೆ ಅಂತ ಸರ್ಕಾರ ಅಂದಾಜಿಸಲಾಗಿದೆ. ಇದರಿಂದಾಗಿ ಭಾರತದ GDP ಫೈನಾನ್ಸಿಯಲ್ ಇಯರ್ 2026ಗೆ 6.5% to 7% ವರೆಗೂ ಆಗಬಹುದು ಅಂತ ಒಂದು ಅಂದಾಜಿಸಲಾಗಿದೆ. ಎಲ್ಲವೂ ಚೆನ್ನಾಗಿದೆ ಏನು ಅಂತ ನೋಡಕ್ ಹೋದಾಗ ಸರ್ಕಾರ ಈ GST ಸ್ಲ್ಯಾಬ್ ನಲ್ಲಿ ಕಡಿಮೆ ಮಾಡಿರೋದ್ರಿಂದ ಸರ್ಕಾರಕ್ಕೆ GST ರೆವೆನ್ಯೂ ಕಡಿಮೆ ಆಗುತ್ತೆ. ಇದು ಸುಮಾರು 48,000 ಕೋಟಿ ರೂಪಾಯಿಗಳಷ್ಟು ಟ್ಯಾಕ್ಸ್ ಬರ್ಡನ್ ಸರ್ಕಾರಕ್ಕೆ ಆಗತ್ತೆ ಅಂತ ಅಂದಾಜಿಸಲಾಗಿದೆ. ಆದ್ರೆ ಮುಂಬರುವ ದೀಪಾವಳಿ ಹಾಗೂ ದಸರಾದ ಫೆಸ್ಟಿವಲ್ ಸೀಸನ್ ನಲ್ಲಿ ಜನ ಜಾಸ್ತಿ ಶಾಪಿಂಗ್ ಅನ್ನ ಮಾಡೋದ್ರಿಂದ ಇದನ್ನ ನಾವು ಕಂಪನ್ಸೇಟ್ ಮಾಡಬಹುದು ಅಂತ ಸರ್ಕಾರ ಒಂದು ಊಹೆಯನ್ನ ಮಾಡಿದೆ. ಓಕೆ, ಆಸ್ ಅನ್ ಇನ್ವೆಸ್ಟರ್ ನಾವು ಯಾವ ಕಡೆ ನೋಡ್ಬೇಕು ಅಂತಂದಾಗ ಮುಂಬರುವ ಫೆಸ್ಟಿವಲ್ ಸೀಸನ್ ನಲ್ಲಿ ಜನರು ಜಾಸ್ತಿ ಶಾಪಿಂಗ್ ಅನ್ನ ಮಾಡಿದ್ರೆ ಜಾಸ್ತಿ ಸೇಲ್ಸ್ ಆಗತ್ತೆ. ಜಾಸ್ತಿ ಸೇಲ್ಸ್ ಆಯ್ತು ಅಂತಂದ್ರೆ ಈ ವಸ್ತುಗಳನ್ನ ಟ್ರೇಡ್ ಮಾಡುವಂತ ಕಂಪನಿಗಳಿಗೆ ಪ್ರಾಫಿಟ್ ಆಗತ್ತೆ. ಈ ಕಂಪನಿಗಳಿಗೆ ಪ್ರಾಫಿಟ್ ಆಯ್ತು ಅಂತಂದ್ರೆ ಈ ಕಂಪನಿಗಳ ಶೇರ್ ಪ್ರೈಸ್ ನಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಆಸ್ ಅನ್ ಇನ್ವೆಸ್ಟರ್ಸ್ ಯಾವ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿದ್ರೆ ನಮಗೆ ಜಾಸ್ತಿ ರಿಟರ್ನ್ ಬರುತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. ಓಕೆ, ಸರ್ಕಾರ GST ಸ್ಲ್ಯಾಬ್ ನ ಕಡಿಮೆ ಮಾಡಿದ್ದು ಸೇಲ್ಸ್ ನ ಬೂಸ್ಟ್ ಮಾಡುತ್ತೆ. ಸೇಲ್ಸ್ ಬೂಸ್ಟ್ ಆದ್ರೆ ಪ್ರಾಫಿಟ್ ಬೂಸ್ಟ್ ಆಗುತ್ತೆ, ನಮಗೂ ಪ್ರಾಫಿಟ್ ಬರುತ್ತೆ, ನಾ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ನೀವೇನಾದ್ರೂ ಥಿಂಕ್ ಮಾಡ್ತಿದ್ರೆ ಸ್ವಲ್ಪ ವೇಟ್ ಮಾಡಿ. ಯಾಕಂತಂದ್ರೆ ಇನ್ನೊಂದು ಕಡೆ ಭಾರತ ಮತ್ತು ಅಮೆರಿಕ ನಡುವೆ ಆಗ್ತಿರುವಂತಹ ಟ್ರೇಡ್ ವಾರ್ ನಮ್ಮ ಮಾರ್ಕೆಟ್ ಮೇಲೆ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಬಿಟ್ಟಿದೆ. ಭಾರತ ಮತ್ತು ಅಮೆರಿಕ ನಡುವೆ ಏನಾಗಿದೆ ಅಂತ ನೋಡಕ್ ಹೋದಾಗ ಭಾರತ ರಷ್ಯಾದಿಂದ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋತಿದೆ. ಭಾರತ ಬ್ರಿಕ್ಸ್ ನೇಷನ್ ಗಳ ಒಕ್ಕೂಟದ ಜೊತೆಗೆ ಸೇರ್ಕೊಂಡು ಅಮೆರಿಕದ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಿದೆ. ಅಮೆರಿಕಕ್ಕೆ ಭಾರತ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂತಹ ಪಾಯಿಂಟ್ ಗಳನ್ನ ಇಟ್ಟುಕೊಂಡು ಅಮೆರಿಕ ಭಾರತದ ಮೇಲೆ ಹೇರಿರುವ 25% ಟ್ಯಾರಿಫ್ ಅನ್ನ 50% ಟ್ಯಾರಿಫ್ ಗೆ ಇನ್ಕ್ರೀಸ್ ಮಾಡಿರೋದ್ರಿಂದ ಭಾರತ ಮತ್ತು ಅಮೆರಿಕನ್ ನಡುವಿನ ಸಂಬಂಧ ಹದಗೆಟ್ಟಿರೋದ್ರಿಂದ ಶೇರ್ ಮಾರ್ಕೆಟ್ ನಲ್ಲಿ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ತರ ಕಾಣ್ತಿದೆ. ಇದರ ನಡುವೆ ಭಾರತ ತನ್ನ ಡೊಮೆಸ್ಟಿಕ್ ಮಾರ್ಕೆಟ್ ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತ ಹೇಳಿ GST ಸ್ಲ್ಯಾಬ್ ನಲ್ಲಿ ಬದಲಾವಣೆಯನ್ನ ಮಾಡಿರೋದು. ಡಿಫೆನ್ಸ್ ಸೆಕ್ಟರ್ ನಲ್ಲಿ ಸ್ಟ್ರಾಂಗ್ ಆಗ್ತಾ ಇರೋದನ್ನ ನೋಡಿದ್ರೆ ಭಾರತ ಅಮೆರಿಕದ ಯಾವುದೇ ಮಾತಿಗೆ ತಲೆ ಕೆಡ್ಸ್ಕೊಂಡಿರೋ ತರ ಕಾಣ್ತಾ ಇಲ್ಲ. ಇದನ್ನ ನೋಡಿದಾಗ ಭಾರತ ಗ್ಲೋಬಲಿ ನಮಗೆ ಸ್ವಲ್ಪ ಲಾಸ್ ಆದ್ರೂ ನಡೆಯುತ್ತೆ, ನಾವು ಇಂಟರ್ನಲ್ಲಿ ಸ್ಟ್ರಾಂಗ್ ಆಗ್ತೀವಿ, ಮೇಕ್ ಇನ್ ಇಂಡಿಯಾ ಆಗ್ತೀವಿ ಅಂತ ನೋಡಿದಾಗ ಶೇರ್ ಮಾರ್ಕೆಟ್ಗೆ ಇದು ಒಂಥರ ಪಾಸಿಟಿವ್ ಕಾಣ್ತಿದೆ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಯಾವ ಸೆಕ್ಟರ್ ನಲ್ಲಿ ಮಾಡಿದ್ರೆ ಒಳ್ಳೆಯದು, GST ನಲ್ಲಿ ಆಗಿರುವ ಬದಲಾವಣೆ ಯಾವ ಸೆಕ್ಟರ್ ನ ಲಾಭ ಮಾಡುತ್ತೆ, ಯಾವ ಸೆಕ್ಟರ್ ನಲ್ಲಿ ಲಾಸ್ ಆಗುತ್ತೆ ಅಂತ ನೋಡಕ್ ಹೋದಾಗ ಮೊದಲನೇದಾಗಿ ಬರೋದು FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್. ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತಕ್ಕಂತಹ ಸೋಪ್, ಶಾಂಪೂ, ಸ್ನಾಕ್ಸ್ ಈ ತರದ ವಸ್ತುಗಳ ಬೆಲೆ ಕಡಿಮೆ ಆಗಿರೋದ್ರಿಂದ ಇದರ ಸೇಲ್ಸ್ ನಲ್ಲಿ ಬೂಸ್ಟ್ ಆಗುತ್ತೆ. ಬೂಸ್ಟ್ ಆಯ್ತು ಅಂತಂದ್ರೆ ಕಂಪನೀಸ್ ಗಳಿಗೆ ಪ್ರಾಫಿಟ್ ಆಗುತ್ತೆ. ಅದರ ಜೊತೆ ಈ ತರದ ವಸ್ತುಗಳನ್ನ ನಾವು ಅಮೆರಿಕಾಗೆ ಎಕ್ಸ್ಪೋರ್ಟ್ ಜಾಸ್ತಿ ಮಾಡದೇ ಇರೋದ್ರಿಂದ ಈ ಅಮೆರಿಕ ಮತ್ತು ಭಾರತ ನಡುವೆ ನಡೆಯತಕ್ಕಂತಹ ಟ್ರೇಡ್ ವಾರ್ ನ ಎಫೆಕ್ಟ್ ಈ ಸೆಕ್ಟರ್ ನಲ್ಲಿ ಬೀಳದೇ ಇರೋದ್ರಿಂದ ಈ ಸೆಕ್ಟರ್ ನಲ್ಲಿ ಸ್ಟ್ರಾಂಗ್ ಬೈ ರೆಕಮೆಂಡೇಶನ್ ಗಳನ್ನ ನಾವು ಕಾಣಬಹುದು. ಎರಡನೇದಾಗಿ ಬರೋದು ಆಟೋಮೊಬೈಲ್ ಸೆಕ್ಟರ್. ಟೂ ವೀಲರ್ಸ್, ಬೈಕ್ ಹಾಗೂ ಸಣ್ಣ ಕಾರುಗಳ ಬೆಲೆ ಕಡಿಮೆ ಆಗಿರೋದ್ರಿಂದ GST ಸ್ಲ್ಯಾಬ್ ನಲ್ಲಿ ಕಡಿಮೆ ಮಾಡಿರೋದ್ರಿಂದ ಇಂಟರ್ನಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಸೇಲ್ಸ್ ಬೂಸ್ಟ್ ಆಗೋ ತರ ಕಾಣುತ್ತೆ. ಆದ್ರೆ ಆಟೋಮೊಬೈಲ್ ಇಂಡಸ್ಟ್ರಿ ಎಕ್ಸ್ಪೋರ್ಟ್ ಮೇಲೆ ಕೂಡ ಜಾಸ್ತಿ ಡಿಪೆಂಡ್ ಇರೋದ್ರಿಂದ ಆಟೋಮೊಬೈಲ್ ಸೆಕ್ಟರ್ಸ್ ಮತ್ತು ಈ ಆಟೋ ಸೆಕ್ಟರ್
ಸೆಕ್ಟರ್ಸ್ ಏನಿದೆ ಇದರಲ್ಲಿ ನಾವು ಮಿಕ್ಸ್ಡ್ ಫೀಲಿಂಗ್ಸ್ ಅನ್ನ ಕಾಣಬಹುದು. ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ವಾರ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗೋವರೆಗೂ ಈ ಸೆಕ್ಟರ್ಸ್ ನಲ್ಲಿ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ ಇರೋ ತರ ಕಾಣುತ್ತೆ. ಫಾರ್ಮಾ ಸೆಕ್ಟರ್ಸ್, GST ನಲ್ಲಿ ಆಗಿರೋ ಬದಲಾವಣೆ ಫಾರ್ಮಾ ಸೆಕ್ಟರ್ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಸೇಲ್ ನ ಬೂಸ್ಟ್ ಮಾಡಿದ್ರು ಕೂಡ ಫಾರ್ಮಾ ಸೆಕ್ಟರ್ ಜಾಸ್ತಿ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಟ್ಯಾರಿಫ್ ಇನ್ಕ್ರೀಸ್ ಆಗಿರೋದ್ರಿಂದ ಪ್ರಾಫಿಟ್ ಅಲ್ಲಿ ಸ್ಕ್ರೀಸ್ ಆಗುತ್ತೆ. ಪ್ರಾಫಿಟ್ ಅಲ್ಲಿ ಕಡಿಮೆ ಮಾರ್ಜಿನ್ ಸಿಗ್ತಿರೋದ್ರಿಂದ ಈ ಸೆಕ್ಟರ್ ನಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ವಾರ್ ಸ್ವಲ್ಪ ಕ್ಲಾರಿಟಿ ಸಿಗೋವರೆಗೂ ಈ ಸೆಕ್ಟರ್ ನಲ್ಲೂ ಕೂಡ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ ಕಾಣುತ್ತೆ. ಅದೇ ರೀತಿ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಈಗ ಆಗ್ತಿರುವಂತ ಸೇಲ್ ಕಂಟಿನ್ಯೂ ಆಗೋದ್ರಿಂದ ಫಾರ್ಮಾ ಸೆಕ್ಟರ್ ನಲ್ಲಿ ನಾವು FMCG ಪ್ರಾಡಕ್ಟ್ ಗಳಲ್ಲಿ ಯಾವ ತರ ಸೇಲ್ ನ ಬೂಸ್ಟ್ ಕಾಣ್ತೀವಿ ಆ ತರ ಫಾರ್ಮಾ ಸೆಕ್ಟರ್ ನಲ್ಲಿ ಬೂಸ್ಟ್ ನ ಕಾಣದೇ ಇರೋದ್ರಿಂದ ಫಾರ್ಮಾ ಸೆಕ್ಟರ್ ನಲ್ಲಿ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ ಅನ್ನ ಕಾಣಬಹುದು. ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಲೈಕ್ ಅಪ್ಲೈನ್ಸಸ್, ಎಲೆಕ್ಟ್ರಾನಿಕ್ ಐಟಮ್ಸ್ ಲೆಸ್ ದನ್ 15K ಇರುವಂತ ಐಟಮ್ ಗಳ ಮೇಲಿನ GST ಕಡಿಮೆ ಆಗಿರೋದು, ಆಮೇಲೆ FMCG ಪ್ರಾಡಕ್ಟ್ ಮತ್ತು GST ಸ್ಲ್ಯಾಬ್ ಗಳಲ್ಲಿ ಕಡಿಮೆ ಆಗಿರೋದ್ರಿಂದ ಜನರ ಹತ್ರ ಜಾಸ್ತಿ ಹಣ ಉಳಿತಾಯ ಆಗೋದ್ರಿಂದ ಜನ ಎಲೆಕ್ಟ್ರಾನಿಕ್ಸ್ ಗಳತ್ತ ಮೊರೆ ಹೋಗ್ಬೋದು. ಈ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಕಂಪನಿಗಳಲ್ಲಿ ಪ್ರಾಫಿಟ್ ಅನ್ನ ನಾವು ನೋಡಬಹುದು. ಇದರಿಂದಾಗಿ ಈ ಸೆಕ್ಟರ್ ಗಳು ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಅನ್ನ ಕೊಡೋ ತರ ಕಾಣುತ್ತೆ. ಫುಡ್ ಪ್ರೊಸೆಸಿಂಗ್ ಸೆಕ್ಟರ್ಸ್, ಈ ಸೆಕ್ಟರ್ಸ್ ನಲ್ಲಿ ಇಲ್ಲಿವರೆಗಿದ್ದಂತಹ ತಲೆನೋವು ಇನ್ ಮುಂದೆ ಇರಲ್ಲ. ಲೋವರ್ ಇನ್ಪುಟ್ ಕಾಸ್ಟ್ ಇರೋದ್ರಿಂದ, ರಾ ಮಟೀರಿಯಲ್ ಗಳ ಬೆಲೆ ಕಡಿಮೆ ಆಗೋದ್ರಿಂದ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಸಿಗತ್ತೆ. ಅದರ ಜೊತೆ ಪ್ರೈಸ್ ಕಡಿಮೆ ಆಗೋದ್ರಿಂದ ಸೇಲ್ಸ್ ನಲ್ಲಿ ಬೂಸ್ಟ್ ಆಗತ್ತೆ. ಹೀಗಾಗಿ ಫುಡ್ ಪ್ರೊಸೆಸಿಂಗ್ ಸೆಕ್ಟರ್ಸ್ ಗಳಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗಳಿಗೆ ಪ್ರಾಫಿಟ್ ಆಗೋ ತರ ಕಾಣುತ್ತೆ. ಸಿಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ಸ್, ರಿಯಲ್ ಎಸ್ಟೇಟ್ ಈ ತರಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗಳಿಗೆ ಪ್ರಾಫಿಟ್ ಆಗೋ ತರ ಕಾಣುತ್ತೆ. ಯಾಕಂತಂದ್ರೆ GST ಸ್ಲ್ಯಾಬ್ ನಲ್ಲಿ ಆಗಿರೋ ಬದಲಾವಣೆಯಿಂದ ಮಧ್ಯಮ ವರ್ಗದ ಜನರಿಗೆ ಸ್ವಲ್ಪ ಜಾಸ್ತಿ ಉಳಿತಾಯವನ್ನ ಮಾಡಬಹುದು. ಜನ ಸ್ವಲ್ಪ ಉಳಿತಾಯವನ್ನ ಮಾಡಿದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಧ್ಯಮ ವರ್ಗದ ಜನ ನೋಡೋದು ಯಾವ್ದಾದ್ರು ಪ್ಲಾಟ್ ಗಳನ್ನ ತಗೋಬೇಕು ಅಂತ. ಏನಾದ್ರೂ ಈ ಜನ ಪ್ಲಾಟ್ ಗಳನ್ನ ತಗೋಬೇಕು, ಮನೆಯನ್ನ ಕಟ್ಟಿಸ್ಕೋಬೇಕು ಅಂತ ಹೋದ್ರೆ ರಿಯಲ್ ಎಸ್ಟೇಟ್ ಸೆಕ್ಟರ್ ನಲ್ಲಿ ರಿಲೇಟೆಡ್ ಆಗಿರುವಂತಹ ಕಂಪನೀಸ್ಗಳು, ಸ್ಟೀಲ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಹೆಲ್ಪ್ ಮಾಡುವಂತಹ ಕಂಪನೀಸ್ಗಳು, ರಿಯಲ್ ಎಸ್ಟೇಟ್ ನಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ಗಳು ಇವುಗಳಲ್ಲಿ ಪ್ರಾಫಿಟ್ ಆಗೋ ತರ ಕಾಣುತ್ತೆ. ಸೊ GST ಸ್ಲ್ಯಾಬ್ ನಲ್ಲಿ ಆಗಿರೋ ಬದಲಾವಣೆಗಳು ಭಾರತದ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಸೇಲ್ಸ್ ನ ಬೂಸ್ಟ್ ಮಾಡಿ ಭಾರತದ ಜನರ ಹತ್ರ ಜಾಸ್ತಿ ಹಣವನ್ನ ಉಳಿತಾಯ ಮಾಡಿದ್ರೆ ಜನ ರಿಯಲ್ ಎಸ್ಟೇಟ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ರಿಯಲ್ ಎಸ್ಟೇಟ್ ರಿಲೇಟೆಡ್ ಇರುವಂತಹ ಕಂಪನೀಸ್ಗಳು ಪ್ರಾಫಿಟ್ ಮಾಡೋ ತರ ಕಾಣುತ್ತೆ. ಸೊ ಇದೆಲ್ಲ ಪ್ರಾಫಿಟ್ ಸೈಡ್ ಆದ್ರೆ ಯಾರಿಗೆ ಲಾಸ್ ಆಗತ್ತೆ, ಯಾರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗತ್ತೆ ಅಂತ ನೋಡಕ್ ಹೋದಾಗ ಯಾವ ಕಂಪನೀಸ್ಗಳು ಲಕ್ಸುರಿ ಐಟಮ್ಸ್ ಗಳ ಮೇಲೆ ಡಿಪೆಂಡ್ ಆಗಿದ್ರು, ಲಕ್ಸುರಿ ಐಟಮ್ಸ್ ಗಳನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು, ಆ ತರದ ಕಂಪನೀಸ್ಗಳು. ಎಕ್ಸಾಂಪಲ್ ಈಗ ಏವಿಯೇಷನ್ ಇಂಡಸ್ಟ್ರಿ, ಯಾರು ಫ್ಯಾನ್ಸಿ ಕಾರ್ ಗಳನ್ನ ತಗೋತಿದ್ರು, ಯಾರು ಟೊಬಾಕೋ ರಿಲೇಟೆಡ್ ಐಟಮ್ಸ್ ಗಳನ್ನ ಮಾರ್ತಿದ್ರಲ್ಲ ಅವರಿಗೆ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ಕಡಿಮೆ ಆಗುತ್ತೆ. ಪ್ರೈಸ್ ಇನ್ಕ್ರೀಸ್ ಆಗಿರೋದ್ರಿಂದ ಸೇಲ್ಸ್ ನಲ್ಲಿ ಸ್ವಲ್ಪ ಕಡಿಮೆ ಕಾಣೋದ್ರಿಂದ ಈ ಕಂಪನೀಸ್ ಗಳಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಲಾಸ್ ಅನ್ನ ನೋಡೋ ತರ ಕಾಣುತ್ತೆ. ಅದಾದ್ಮೇಲೆ IT ಸೆಕ್ಟರ್ಸ್ ನ್ಯೂಟ್ರಲ್ ಆಗಿರೋದ್ರಿಂದ ಭಾರತ ಮತ್ತು ಅಮೆರಿಕ ನಡುವಿನ ಟ್ಯಾರಿಫ್ ವಾರ್ ಹೀಗೆ ಕಂಟಿನ್ಯೂ ಆಗ್ತಿರೋದ್ರಿಂದ US ಟ್ಯಾರಿಫ್ ಮತ್ತು US ವಿಸಾಗಳ ಮೇಲೆ ಇನ್ನೂ ಸರಿಯಾಗಿ ಕ್ಲಾರಿಟಿ ಸಿಗದೇ ಇರೋದ್ರಿಂದ IT ಸೆಕ್ಟರ್ ನ್ಯೂಟ್ರಲ್ ಆಗಿರುತ್ತೆ. ಅದಾದ್ಮೇಲೆ ಇನ್ ಕೇಸ್ ಏನಾದ್ರೂ ಈ ಟ್ರೇಡ್ ವಾರ್ ಇದೇ ತರ ಮುಂದುವರೆದು IT ಸೆಕ್ಟರ್ ಗಳ ಮೇಲೆ ಏನಾದ್ರು ಟ್ಯಾರಿಫ್ ಹೇರಿದ್ರೆ IT ಸೆಕ್ಟರ್ ನೆಗೆಟಿವ್ ಹೋಗೋ ತರ ಕಾಣುತ್ತೆ. ಸದ್ಯದ ಮಟ್ಟಿಗಂತೂ IT ಸೆಕ್ಟರ್ ನ್ಯೂಟ್ರಲ್ ಇರೋ ತರ ಕಾಣ್ತಿದೆ. ಇನ್ ಜನರಲ್ GST ನಲ್ಲಿ ಆಗಿರುವ ಬದಲಾವಣೆ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಜಾಸ್ತಿ ಸೇಲ್ಸ್ ಅನ್ನ ತರುತ್ತೆ, ಜಾಸ್ತಿ ಪ್ರಾಫಿಟ್ ಅನ್ನ ಮಾಡುತ್ತೆ. ಆದ್ರೆ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿರುವಂತಹ ಕಂಪನೀಸ್ಗಳು ಮತ್ತು ಬಿಸ್ನೆಸ್ ಗಳಿಗೆ ನೆಗೆಟಿವ್ ಆಗತ್ತೆ. ಇದಕ್ಕೆಲ್ಲಕ್ಕೂ ಸರಿಯಾದ ಆನ್ಸರ್ ಸಿಗಬೇಕು ಅಂತಂದ್ರೆ ಭಾರತ ಮತ್ತು ಅಮೆರಿಕ ನಡುವೆ ಆಗ್ತಿರುವಂತಹ ಟ್ರೇಡ್ ವಾರ್ ಕಡಿಮೆ ಆಗ್ಬೇಕು. GST ಸ್ಲ್ಯಾಬ್ ನಲ್ಲಿ ಆಗಿರುವ ಬದಲಾವಣೆಗಳು ಜಾರಿಗೆ ಬಂದ್ಮೇಲೆ ಕನ್ಸ್ಯೂಮರ್ ಬಿಹೇವಿಯರ್ ಯಾವ ತರ ಇರುತ್ತೆ, ಯಾವ ಕಂಪನಿಗಳು ರಿಯಾಲಿಟಿನಲ್ಲಿ ಪ್ರಾಫಿಟ್ ಮಾಡುತ್ತೆ, ನಿಜವಾಗ್ಲೂ ಈ ಕಂಪನೀಸ್ಗಳು ಪ್ರೈಸ್ ನ ಕಡಿಮೆ ಮಾಡ್ತಾವ ಅಥವಾ MRP ನ ಫಿಕ್ಸ್ ಇಟ್ಟು ತಮ್ಮ ಪ್ರಾಫಿಟ್ ಮಾರ್ಜಿನ್ ನ ಇನ್ಕ್ರೀಸ್ ಮಾಡ್ಕೋತಾವ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ವಿಡಿಯೋನಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಶನ್ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿದ್ದು ಯಾವುದೇ ಟಿಪ್ಸ್ ಆಗಿರೋದಿಲ್ಲ. ಇನ್ ಕೇಸ್ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಹತ್ರ ಅಡ್ವೈಸ್ ತಗೊಂಡ್ರೆ ಒಳ್ಳೇದ್ ಅನ್ಸುತ್ತೆ.